ಕೆಲ ಬಸವ ತತ್ವ ಅನುಯಾಯಿಗಳು ತಾಲಿಬಾನಿಗಳು ಎಂದಿದ್ದ ಕನ್ನೇರಿ ಶ್ರೀ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನೇರಿ ಶ್ರೀಗೆ ಹುಚ್ಚು ಹಿಡಿದಿದೆ, ಕನ್ನೇರಿ ಶ್ರೀಗೇನಾದ್ರೂ ಆಕಾಶದಿಂದ ಉದುರಿ ಬಂದಿದ್ದಾನ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೀನು ದೇಶದಲ್ಲೇ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇರುವೆ, ಬೇರೆ ರಾಷ್ಟ್ರ ಕಟ್ಟಿಕೊಂಡು ಸನಾತನ ಧರ್ಮ ಮಾಡಿಕೊಳ್ಳಿ, ಕಾವಿ ಹಾಕಿ ಬಾಯಿಗೆ ಬಂದಂತೆ ಮಾತಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ನೋಡ್ರಿ, ಅವ್ರಿಗೆ ಹುಚ್ಚಿಡೋದು ಕನ್ನೇರಿ ಸ್ವಾಮಿಗಳಿಗೆ ಆ ಮದ ಏರೈತಂತಾರಲ್ಲ, ನಾನೇ ಶ್ರೇಷ್ಠ, ನಾನೇ ದೇವರು ಅನ್ನೋರಿಗೆ ಏನು ಹೇಳ್ತೀರಿ? ಯಾರಾದ್ರೂ ಏನು ಆಕಾಶದಿಂದ ಉದುರಿ ಬಂದಾರ? ಏನು ಕನ್ನೇರಿ ಶ್ರೀ ಏನಾರ ಆಕಾಶದಿಂದ ಉದುರಿ ಬಂದಾನ? ಅವನು ಮನುಷ್ಯನಾಗಿ ಹುಟ್ಟ್ಯಾನ, ಇಲ್ಲೇ ತಾಯಿ ಹೊಟ್ಟೆಗೆ ಜನಿಸ್ಯಾನ. ಏನು ಇವ್ರು ಸ್ವಾಮಿಗಳವರು ಏನು ತಾಯಿ ಮೇಲೆ ಆಕಾಶದಿಂದ ಇಳಿದು ಬಂದ? ಇಲ್ಲಲ್ಲ, ಯಾರು ದೇವ ಮಾನವ ಮಾನವ ಅಂತ ಯಾರಾದರೂ ಐತನೇ ಈ ಜಗತ್ತಿನಾಗ? ಇಲ್ಲಿವರೆಗೆ ಅದಾರನ್ನ ಯಾರು ಹುಟ್ಟ್ಯಾರ? ಇಲ್ಲ. ಮತ್ತೆ ಇವನೇನ್ರಿ ಮಾತಾಡೋದು ಬಾಯಿಗೆ ಬಂದಾಗ? ಇವನೇನು ನಾನೇ ಶ್ರೇಷ್ಠ ಅಂತ ಇವ್ರ ಬಾಯಿಗೆ ಬರೋವಂಥ ಮಾತುಗಳ ಕಾವಿ ಹಾಕಿ ಕಾವಿ ಬೀಚ್ ಕಾವಿ ಹಾಕ್ಕೊಂತ ಹೇಳ್ರಿ, ಅವ್ರಿಗೆ ಮಾತಾಡೋಕೆ ಬಾ ಅಂತ ಹೇಳ್ರಿ, ಗ್ರೌಂಡಿಗೆ ಮಾತಾಡ್ತೀವಿ. ಬಾಯಿ ಐತೆ ಅಂತ ಎತ್ತಾಗಬೇಕಾದ್ರೆ ಮಾತಾಡ್ತಾ ಇರೋದು ಯಾರು ಕೇಳ್ತಾರ? ಒಂದು ದಿವ್ಸ ಬಡಿಸ್ಕೋತಾರ, ಇಷ್ಟ ಬಾಯಿ ಬಡಿಸ್ಕೊಂಡು ಬಿಡೋರು ಜನ ಬಿಡ್ತಾರಲ್ರಿ. ಮಾತಾಡಿದ್ರೆ ಯಾವ್ದಾರು ಧರ್ಮದ ಬಗ್ಗೆ ಯಾರ ಬಗ್ಗೆ ಅದನ್ನು ಕೀಳುವಾಗಿ ಮಾತಾಡಿದ್ರೆ ಕಾವಿ ಧರಿಸ್ಕೊಂಡು ಅದು ಖಾಲಿ ಬಿಡಿಸ್ಕೊಡ್ತೀರಿ ನೀವು. ತಪ್ಪಲ್ವ ಇದು? ನೀನೇನು ದೇವ್ರ? ಜನರ ಹಾದಿ ತಪ್ಪಿಸಕತ್ತಿಲ್ಲ, ನೀನು ಬೆಂಕಿ ಹಚ್ಚೋ ಕೆಲಸ ಮಾಡಕತ್ತಿಲ್ಲ ರಾಷ್ಟ್ರದಲ್ಲಿ. ಈ ರಾಷ್ಟ್ರ ಬೇಡಂದ್ರೆ ಹೋಗ್ರಿ, ನೀವು ರಾಷ್ಟ್ರ ಕಟ್ಕೊಂಡು ಯಾವ್ದು ಬೇಕದು, ಸನಾತನ ಧರ್ಮ ಹೋಗ್ರಿ, ಮನುಷ್ಯತಿಯವರ ಹೋಗ್ರಿ, ಏನು ಯಾವ್ದಾರ ಧರ್ಮ ಕಟ್ಕೊಂಡು ಹೋಗ್ರಿ, ಪ್ರತ್ಯೇಕ ಮಾಡ್ಕೊಂಬಿಡ್ರಿ. ಇಡೀ ಕಾವಿ ಹಾಕೊಳ್ಳೋದು, ಬಾಯಿಗೆ ಬಂದಂಗೆ ಮಾತಾಡೋದು ಯಾರು ಕೆಳಗಿಲ್ಲ. ಈ ಕನ್ನೇರಿ ಶ್ರೀಗಳನ್ನು ಒಂದು ದಿವ್ಸ ನೋಡಕತ್ರಿ ಏನಾಗುತ್ತೆ? ಆಧುನಿಕತೆ ಎಷ್ಟೇ ಬೆಳೆದ್ರೂ ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿ ಪ್ರಕರಣ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಸಂಡೂರಿನಲ್ಲಿ ಕಳೆದ 7 ತಿಂಗಳಲ್ಲಿ ಬರೋಬ್ಬರಿ 75 ಬಾಲ ಗರ್ಭಿಣಿಯರು ಪತ್ತೆಯಾಗಿದ್ದಾರೆ. ಕಳೆದ ಏಪ್ರಿಲ್ನಿಂದ ಅಕ್ಟೋಬರ್ ಅಂತ್ಯದವರೆಗೆ ಬಾಲ ಗರ್ಭಿಣಿಯರ ಸಂಖ್ಯೆ ಆಡಳಿತ ವ್ಯವಸ್ಥೆಯನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಶಾಲೆ ಬಿಟ್ಟ ಬಾಲಕಿಯರನ್ನ ಗುರುತಿಸಿ ಮರಳಿ ಶಾಲೆಗೆ ತರುವಲ್ಲಿ ಶಿಕ್ಷಣ ಇಲಾಖೆ, ಸ್ಥಳೀಯ ಆಡಳಿತಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದು ಅತಿ ಹೆಚ್ಚು ಬಾಲ ಗರ್ಭಿಣಿಯರು ಪತ್ತೆಯಾಗಿದ್ದಾರೆ. ಬಾಲ್ಯ ವಿವಾಹ ತಾಲೂಕು ಮತ್ತು ಗ್ರಾಮ ಮಟ್ಟದ ಸಮಿತಿಗಳ ಕರ್ತವ್ಯ ಲೋಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಪತ್ತೆ ಹಚ್ಚುವಲ್ಲಿ ಶಿಕ್ಷಣ ಇಲಾಖೆ ವಿಫಲವಾಗ್ತಾ ಇರೋದು ಇದಕ್ಕೆ ಕಾರಣ ಆಗಿದೆ. ಪ್ರೌಢಾವಸ್ಥೆಗೆ ಬರುವ ಮುನ್ನವೇ ಮಕ್ಕಳ ಮದುವೆ ಮಾಡಿದ ಕಾರಣಕ್ಕೆ ಬಾಲ ಗರ್ಭಿಣಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಸ್ವತಃ ಶಾಸಕಿ ಅನ್ನಪೂರ್ಣ ಹೇಳಿದ್ದಾರೆ. ಬಾಲ್ಯ ವಿವಾಹ ಎಲ್ಲ ಕಡೆಗೂ ಇದು ನನಗೆ ತುಂಬ ಬಾಧಿಸ್ತಕ್ಕಂಥ ಒಂದು ಸಾಮಾಜಿಕ ಪಿಡುಗು. ಇದನ್ನು ನಾನು ಕೊನೆಗಾಣಿಸಲಿಕ್ಕೆ ಮತ್ತು ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಸಾಕಷ್ಟು ಶ್ರಮವನ್ನು ವಹಿಸಿದ್ದೇನೆ. ಈ ಬಾಲ್ಯ ವಿವಾಹವನ್ನು ತಡೆಯೋದಕ್ಕೋಸ್ಕರ ನಾನು ತುಂಬ ಕಠಿಣವಾದ ಕ್ರಮಗಳನ್ನು ನಮ್ಮ ಪೊಲೀಸ್ ಇಲಾಖೆಯ ಸಹಾಯದಿಂದ ಹೆಣ್ಣು ಮಕ್ಕಳ ಒಂದು ಅವರ ಭದ್ರತೆಗೋಸ್ಕರ ಆ ಭಾಗದಲ್ಲಿ ನಾನು ಮುಂದಿನ ಒಂದು ಅಧಿವೇಶನದಲ್ಲಿ ಆ ಭಾಗದ ಹೆಣ್ಣು ಮಕ್ಕಳಿಗೆ ಒಂದು ಸುಭದ್ರತೆಯನ್ನು ಒದಗಿಸಬೇಕು, ಅವರು ಕೂಡ ಹೆಚ್ಚಿನ ವಿದ್ಯಾಭ್ಯಾಸವನ್ನು ನಡೆಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಕೂಡ ನಾವು ನೆಕ್ಸ್ಟ್ ಹೆಣ್ಣು ಮಕ್ಕಳಿಗೆ ಒಂದು ಉತ್ತಮವಾದ ಹಾಸ್ಟೆಲ್ಗಳನ್ನು ತರಬೇಕು ಅಂತಂದೇಳಿ ನಾನು ಈಗಾಗಲೇ ಯೋಚನೆಯನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.